ನನ್ನವಳು ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಸಹಕಾರದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವನ ಬಹಳ ಅದ್ದೂರಿಯಾಗಿ ನಿಮಗೋಸ್ಕರ ಆಯೋಜಿಸಿದ್ದಾರೆ. ನೋಡ್ಬೋದು ನಿಮಗೆ ಸುಮಾರು 2000ಕ್ಕಿಂತ ಹೆಚ್ಚು ಚೇರ್ಸ್ ರೆಡಿ ಇದೆ ನಿಮಗೋಸ್ಕರ. ಯಾಕೆ ಈ ಕಡೆ ಬಲಗಡೆ ಕಷ್ಟಪಟ್ಟು ಕೂಡ ಮಾಡ್ತಾ ಇದ್ದಾರೆ ಅಂತ. 50 ರೂಪಾಯಿ 5 ರೂಪಾಯಿ ಇದ್ದಾರೆ. ಹಾಟ 2 ರೂಪಾಯಿ 2. ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್, ನಮಸ್ಕಾರ. ಇವತ್ತು ನಮ್ಮ ಕೋಲಾರದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸೋಕೆ ಅಂತೇಳಿ ನಮ್ಮ ಕೋಲಾರಿಗೆ ಇವತ್ತು ರಾಜೇಶ್ ಕೃಷ್ಣ ಅವರು ಮತ್ತು ಹನುಮಂತ ಅವರು ಬರ್ತಾ ಇದ್ದಾರೆ. ಈಗ ಇವರೆಲ್ಲ ಕಾರ್ಯಕ್ರಮಗಳಲ್ಲೂ ಮುಂಚೂಣಿಯಲ್ಲಿ ಇರ್ತಾರೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಜೈ ಕರ್ನಾಟಕ, ಜೈ ಕರ್ನಾಟಕ. ಸೊ ಇವತ್ತು ಕಾರ್ಯಕ್ರಮ ಇನ್ನೇನು ಸ್ಟಾರ್ಟ್ ಆಗಬೇಕಾಗ್ತಾಯಿದೆ. ಭುವನೇಶ್ವರಿಯನ್ನು ಪೂಜೆ ಮಾಡಿ, ಅಣ್ಣವರು ಪೂಜೆ ಮಾಡಿ, ಪುನೀತ್ ರಾಜ್ಕುಮಾರನ್ನು ನೆನೆದು ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡುತ್ತಿದ್ದಾರೆ. ಸೊ ನೋಡೋಣ ಹೆಂಗಿರುತ್ತೆ ಕಾರ್ಯಕ್ರಮ, ಹೇಗೆಲ್ಲ ಮನೋರಂಜನೆ ಇರುತ್ತೆ. ನಮ್ಮ ಕೋಲಾರ ಜನಗೆ ಅವಾಗವಾಗ ಈ ಎಲ್ಲ ಕನ್ನಡಿಗ ಭಕ್ತರು ಮನೋರಂಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ನೋಡೋಣ ಹೇಗಿರುತ್ತೆ ಅಂತ. புதுக்கோட்டை புவனேஸ்வரி புவனேஸ்வரம் ஜெகதீஸ்வரி மன்னடியின் மல்லீஸ்வரி நங்கநல்லூர் ಸೆರಗಿನ ಮರೆಯ ಚೆಲುವೆ ಅಂದ ಮೆತ್ತ.
ರಾಜೇಶ್ ಫಸ್ಟೇ ಹೇಳ್ತಿದ್ದ ನಾವು ಚೆನ್ನಾಗಿದ್ದೀವಿ ಅಂತ. ಸರಿ ಒಂದ್ಸರಿ ಚೆನ್ನಾಗಿದ್ದೀವಿ ಅನ್ನೋರೆಲ್ಲ ಕೈ ಎತ್ರಿ. ಚಳಿ ಬಿಟ್ಟು ಕೈ ಎತ್ರಿ ನೋಡ, ಈ ಕಡೆ ನೋಡ ಅದು ಕೈ ಎತ್ರಿ ಅಂದ್ರೆ ಹಿಂಗೆ ಹೊಸ ವರ್ಷಕ್ಕೆ ಹೋಗಕ್ಕ ಏನು ಇಷ್ಟೊಂದು ಉತ್ಸಾಹ ನಮ್ಮ ಚಂಬೆ ರಾಜೇಶ್ ಅವ್ರಿಗೆ. ಕನ್ನಡದ ಹಬ್ಬ ಅಲ್ಲ, ಅದಕ್ಕೆ ಒಂಥರ ರೋಮಾಂಚನ ಒಂಥರ. ಆದ್ಮೇಲೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಿಮಗೋಸ್ಕರ ನಮ್ಮ ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಇವತ್ತು ನಮ್ಮ ಕೋಲಾರದ, ನಮ್ಮ ಹೆಮ್ಮೆಯ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟ ಮತ್ತು ಪ್ರತಿಷ್ಠಿತ ವಂಶೋದಯ ಹಾಸ್ಪಿಟಲ್ ಅವರ ಸಹಕಾರದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಿಮಗೋಸ್ಕರ ಆಯೋಜಿಸಿದ್ದಾರೆ. ಸೊ ನೋಡ್ಬೋದು, ನಿಮಗೆ ಸುಮಾರು 2000ಕ್ಕಿಂತ ಹೆಚ್ಚು ಚೇರ್ಸ್ ರೆಡಿ ಇದೆ ನಿಮಗೋಸ್ಕರ. ಯಾಕೆ ಈ ಕಡೆ ಬಲಗಡೆ ಕಷ್ಟಪಟ್ಟು ನಿಂತ್ಕೊಂಡು ಬಂದ್ರಿ, ಆ ಕಡೆ ನಿಮಗೋಸ್ಕರ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮ ನೋಡೋಣ, ಎಂಜಾಯ್ ಮಾಡೋಣ ಅಂತ. ಸೊ ಇವತ್ತು ಏನೇನೆಲ್ಲ ಇದೆ ಕಾರ್ಯಕ್ರಮದಲ್ಲಿ ಅಂತ ಗೊತ್ತಲ್ಲ? ಗೊತ್ತಿರೋರೆಲ್ಲ ಕೈ ಎತ್ತಿ ಏನೇನಿದೆ ಇವತ್ತು ಅಂತ. ಎಲ್ಲದಕ್ಕೂ ಇಲ್ಲೇ ಕೈತಾರೆ, ಹಿಂದೆ ಇರೋರು. ಸೂಪರ್ ಸಾಫ್ಟ್ವೇರ್
ಹೇಗಿದೆ ಚಂಡೆ? ಸೂಪರಾ? ನೀವು ಸೌಂಡ್ ಕೊಡ್ಬೇಕು, ನೀವು ಸೌಂಡ್ ಕೊಟ್ರೆ ಅವ್ರು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೇಗಿದೆ? ಇಷ್ಟೆಲ್ಲ ಸೌಂಡ್ ಪಾಪ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ ಖುಷಿಯಾಗಿ. ಸೊ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಮೆರುಗನ್ನ ಕೊಡ್ತಿದೆ. ಸೊ ಎಲ್ಲ ಸಮಾರಂಭಗಳಿಗೂ ಕೂಡ ಚಂಡೆ ಇರಲೇಬೇಕು ಅನ್ನೋಷ್ಟು ಮಟ್ಟಿಗೆ ಎಲ್ಲರ ಮನಸ್ಸುಗಳನ್ನ ತಲುಪಿದೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಒಂದು 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ತುಂಬಾ ವಿಶೇಷವಾಗಿ ಇದನ್ನ ಇವತ್ತು ಆಯೋಜಿಸಿದ್ದಕ್ಕಾಗಿ ನಾನು ಶ್ರೀ ಭುವನೇಶ್ವರಿ ಕನ್ನಡ ಸಂಘ, ನಮ್ಮ ಕೋಲಾರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ವಂಶೋದಯ ಹಾಸ್ಪಿಟಲ್ ಅವ್ರಿಗೆ ಧನ್ಯವಾದ ಅರ್ಪಿಸ್ತೇನೆ. ಇನ್ನಷ್ಟು ಕನ್ನಡದ ಮನಸ್ಸುಗಳು ಬರ್ತಾನೆ ಇದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಕನ್ನಡದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ತುಂಬಾ ಜನ ಇಲ್ಲಿ ನಿಂತ್ಕೊಂಡಿದ್ದೀರಾ, ಕಷ್ಟ ಆಗುತ್ತೆ ನಿಂತ್ಕೊಳ್ಳೋಕೆ, ತುಂಬಾ ಟೈಮ್ ಹಿಡಿಯುತ್ತೆ ಬೇರೆ. ಪ್ಲೀಸ್ ಬನ್ನಿ ಎಲ್ಲರೂ ಆ ಕಡೆಗೆ. ನಿಮ್ಗೋಸ್ಕರ ಎಷ್ಟೊಂದು ಆಸನಗಳನ್ನ ಸಿದ್ಧಪಡಿಸಿದ್ದಾರೆ. ನಿಮ್ಮೆಲ್ಲರೂ ನೋಡ್ಲಿಕ್ಕೆ ಕಾರ್ಯಕ್ರಮಕ್ಕೆ ಸಾಕಷ್ಟು ನಿಮ್ಮೆಲ್ಲರಿಗೋಸ್ಕರ ಪ್ರೀತಿಪೂರ್ವಕವಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದು ಇಡೀ ತಂಡ. ಅವರೆಲ್ಲರಿಗೂ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಬಾಯ್ ಬೇಲ್ಪುರಿ ಚೆನ್ನಾಗಿದೆ, ಕಾರ್ಯಕ್ರಮ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ಗಾಯ್ಸ್ ನಿಮ್ಗೆ ದಯವಿಟ್ಟು ಬನ್ನಿ ಈ ಕಡೆ. ನಿಮ್ಗೋಸ್ಕರ ಎಷ್ಟೊಂದು ಚೇರ್ಸ್ ಎಲ್ಲ ರೆಡಿ ಇದೆ, ಕುತ್ಕೊಳ್ಳಿ. ಇನ್ನೊಂದು ಮತ್ತೆ ನಮ್ಮ ಚಂಡೆ ಮುಂದುವರಿತು. ಇದಾಗಿದ ತಕ್ಷಣ ನಮ್ಮ ಇಬ್ರು ಪುಟಾಣಿಗಳು ಭರತನಾಟ್ಯ ಮಾಡ್ಲಿಕ್ಕೆ ನಮ್ಮ ಕೋಲಾರದ ಹೆಣ್ಮಕ್ಳು ರೆಡಿ ಇದ್ದಾರೆ. ಭರತನಾಟ್ಯ ವಿಡಿಯೋ ನೋಡಿದ್ರಿ ನಮ್ಮ ವಂಶೋದಯ ಹಾಸ್ಪಿಟಲ್ ಬಗ್ಗೆ. ನಿಜವಾಗ್ಲೂ ಇವತ್ತು ಎಷ್ಟೊಂದು ಉತ್ತಮವಾದಂತಹ ಸೇವೆಯನ್ನ ಕೊಡ್ತಿದೆ ಅಂತಂದ್ರೆ, ಏನಾದ್ರು ಸಣ್ಣ ಪುಟ್ಟ ಯಾರು ಏನೋ ಆಗೋದು ಬೇಡ, ಏನೇ ಆದ್ರೂ ಕೂಡ ನಾವಿದ್ದೀವಿ ಅಂತಕ್ಕಂಥ ಧೈರ್ಯ ಅದು. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಡಾಕ್ಟರ್ಸ್ ಇಲ್ಲಿದ್ದಾರೆ. ಅದು ನಮ್ಮ ಮಾಲೂರು, ಮುಳಬಾಗಿಲು, ಕೋಲಾರದಲ್ಲೂ ಕೂಡ ವಂಶೋದಯ ಹಾಸ್ಪಿಟ್ಲು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸೊ ಒಳ್ಳೆ ಹಾಸ್ಪಿಟ್ಲು. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಜನಗಳಿಗೆ ಅಂಕಲ್ ಬೇಲ್ಪುರಿ ಹಾಕಿ ಜನಗಳಿಗೆ ಒಳ್ಳೆ ಬೇಲ್ಪುರಿ ಕೊಡ್ತಾ ಇದ್ದಾರೆ. ಮಾಡ್ತಾ ಇದೀವಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಕಲ್ ನಮಸ್ಕಾರ. ಎಷ್ಟು ವರ್ಷದಿಂದ ಬೇಲ್ಪುರಿ ಬಿಸ್ನೆಸ್ ನಿಮ್ಮದು? 40 ವರ್ಷ. 40 ವರ್ಷದಿಂದ ಬೇಲ್ಪುರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮೊಳಕೆ ಕಾಳು ಕೂಡ ಮಾಡ್ತಾ ಇದ್ದಾರೆ ಅಂಕಲ್. 50 ರೂಪಾಯಿ 5 ರೂಪಾಯಿ ಇದ್ದಾರೆ. 2 ರೂಪಾಯಿ 2 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು, ಈಗ 50 ರೂಪಾಯಿ ಮಾಡಿದ್ದೀರಾ? 35. ಸೂಪರ್. ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸಲಾಗ್ತಿದೆ ಬಂಧುಗಳೇ. ಹಾಗೆ ಬಂಗಾರಪೇಟೆಯಿಂದ ನಮ್ಮ ಪಲ್ವಿ ಮಣಿ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ನೀವು ಆವಾಗಲೇ ಒಂದು ಸಣ್ಣ ವಿಡಿಯೋ ಕ್ಲಿಪ್ ನೋಡ್ತಿದ್ರಿ ನಮ್ಮ ಮಹಿಳಾ ಸಮಾಜ ಸ್ಕೂಲ್ ಮತ್ತು ಕಾಲೇಜಿಂದು. ಸೊ ಮಹಿಳಾ ಸಮಾಜ ಕೋಲಾರದ ಪುಟಾಣಿಗಳು ಇಬ್ರು ರೆಡಿ ಇದ್ದಾರೆ ನಿಮ್ಮ ಮುಂದೆ ಭರತನಾಟ್ಯ. ಸೊ
ಶ್ರೀ ಭುವನೇಶ್ವರಿ ಕನ್ನಡ ಸಂಘಕ್ಕೆ ಒಂದು ಮೆಚ್ಚುವರಾದ ಚಪ್ಪಾಳೆ ಬರಬೇಕು. ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ, ಇದಕ್ಕೊಂಚೂರ ಚಪ್ಪಾಳೆ ಬರಬೇಕು. ಅಂಡ್ ಇತ್ತೀಚಿನ ದಿನಮಾನಗಳಲ್ಲಿ ಹಾಸ್ಪಿಟಲ್ ಅಂತ ಹೇಳಿದ್ರೆ ಯಾವ ತರ ಮಾರ್ಪಟ್ಟಿದ್ದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ರೋಗಿಗಳ ಸೇವೆಯ ಜೊತೆಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿಯಾದಂತಹ ನಿಸ್ವಾರ್ಥ ಸೇವೆ ಮಾಡ್ತಾ ಇರುವಂತಹ ವಂಶೋದಯ ಹಾಸ್ಪಿಟಲ್ಸ್ ಒಂದು ಮೆಚ್ಚುವರಾದ ಚಪ್ಪಾಳೆ ಬರಬೇಕು. ಸಾಲ್ತಾ ಇಲ್ಲ, ನನಗೆ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ಚಪ್ಪಾಳೆ ಬರಲಿ. ಇದು ಶ್ರೀ ಭುವನೇಶ್ವರಿ ಕನ್ನಡ ಸಂಘ, ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಮತ್ತು ವಂಶೋದಯ ಹಾಸ್ಪಿಟಲ್ ಸಂಯುಕ್ತ ಆಶ್ರಯದಲ್ಲಿ ಅರ್ಪಿಸ್ತಾ ಇರುವಂತಹ ಅದ್ದೂರಿಯಾದಂತಹ ಕನ್ನಡ ರಾಜ್ಯೋತ್ಸವ ಮತ್ತು ನಾಡು ಕಂಡಂತಹ ಶ್ರೇಷ್ಠ ಗಾಯಕ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಮ್ಯೂಸಿಕಲ್ ನೈಟ್ಸ್ಗೆ ಬಂದಿರುವಂತಹ ಎಲ್ಲರಿಗೂ ಅದ್ದೂರಿಯಾದಂತಹ ಕನ್ನಡಮಯವಾದಂತಹ ಸ್ವಾಗತ, ಸುಸ್ವಾಗತ. ಅಂಡ್ ಒಂದು ಜೋರಾದ ಚಪ್ಪಾಳೆ. ಮತ್ತೆ ಇನ್ನು ಇಷ್ಟನಾ ಥ್ಯಾಂಕ್ ಯು. ನೀವೆಲ್ಲರೂ ಬಹಳ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿಯ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಅವರ ಆಗಮನ ಇನ್ನೇನು ಕೆಲ ಹೊತ್ತಲ್ಲೇ ಆಗ್ತಾ ಇದೆ. ನಿಮಗಾಗಿ ಸಂಗೀತದ ರಸದ ಹೀಗಾಗಿ ನಾವ್ಯಾರೂ ಅಲ್ಲ ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಹೇಳೋದಕ್ಕೆ. ಆದರೆ ಹೆಚ್ಚಾಗಿ ನಾವೆಲ್ಲರೂ ಕನ್ನಡವನ್ನ ಬಳಸಿದರೆ ಸಾಕು, ನಾವು ಅದು ನಮ್ಮ ಮಾತೃಭಾಷೆಗೆ ಕೊಡುವಂತಹ ಗೌರವ ಅನ್ನುವಂಥದ್ದು ಶ್ರೀ ಭುವನೇಶ್ವರಿ ಕನ್ನಡ ಸಂಘದ ಆಶಯ. ಹೀಗಾಗಿ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿದ್ದೀರಾ. ಚಿನ್ನದ ನಾಡು ಕೋಲಾರದ ಗತ್ತು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು. ಒಂದ್ಸಲ ಜೋರಾಗಿ ಚಪ್ಪಾಳೆ. ನಿಮ್ಮೊಂದಿಗೆ ನಿಮ್ಮದೇ ಕೋಲಾರ ಹೆಮ್ಮೆ ಅದು. ನಾಳೆ ಹೊಸ ವರ್ಷ ಇದೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಮ್ಗೆ ಅದು ಮುಖ್ಯ ಅಲ್ಲ. ನನ್ನ ಕನ್ನಡದ ಹಬ್ಬ ಇದು, ನಮ್ಮ ನೆಲದ ಹಬ್ಬ ಅಂತೇಳಿ. ಅದರಲ್ಲೂ ವಿಶೇಷ ಏನಂತಂದರೆ ನಮ್ಮ ಭುವನೇಶ್ವರಿ ಕನ್ನಡ ಸಂಘದವರು ಪ್ರತಿ ವರ್ಷ ಕೂಡ ಇಷ್ಟು ಚಂದದ ಹಬ್ಬವನ್ನು ನಮ್ಮ ಕಟಾರಿಪಾಳ್ಯ ಕಾಂಗ್ರೆಸ್ ಮುಖಂಡರು ಗಣೇಶಣ್ಣ ಅವರು, ಅಮರಣ್ಣ ಅವರಾಗಿರ್ಬೋದು, ಬಾಲು ಸರ್ ಅವರಾಗಿರ್ಬೋದು, ಸಾಕಷ್ಟು ಜನ ನಗರಸಭೆ ಸದಸ್ಯರು, ಇವರೆಲ್ಲರ ಒಂದು ಪ್ರೀತಿಯಿಂದ ಇದೊಂದು ಕಾರ್ಯಕ್ರಮ ಮಾಡ್ತಾರಲ್ಲ. ಸೊ ನಿಮಗೆ ಗೊತ್ತಿದೆ ನಮ್ಮ ಕೋಲಾರದಲ್ಲಿ ಹೇಗೆ ಮಾಡ್ತಾರಂತೆ, ಅದಕ್ಕೆ ಜನ ಸಾಗರದಂತೆ ಬಂದಿದ್ದೀರಾ. ಸಂತೋಷ ಹೇಗಿದ್ದಾರೆ ಕೋಲಾರದಲ್ಲಿ.
ಗಂಟೆ ಅವ್ರದ್ದು ಎಲ್ಲ ಕಾರ್ಯಕ್ರಮಗಳಲ್ಲೂ ಬಹುಶಃ ತುಂಬಾ ಜನ ಹೇಳ್ತಿರ್ತಾರೆ SP ಬಾಲಸುಬ್ರಹ್ಮಣ್ಯ ಅವರು ಆವಾಹನೆ ಮಾಡ್ಕೊಳ್ತಾ ಇದ್ದಾರೆ ಏನೋ ಅಂತ, ಅಷ್ಟು ಚೆನ್ನಾಗಿ ಆಡ್ತಾರೆ. ಈಗಾಗಲೇ ನಮ್ಮ ಮಂಡ್ಯದ ಗಂಡು ರೆಬಲ್ ಅಂಬರೀಶ್ ಅವರ ಒಂದು ಗೀತೆ, ಕನ್ನಡ ನಾಡು ನುಡಿಯುತ್ತಾರೆ ಗೀತೆ. ಎಲ್ಲರಿಗೂ 70 ಹೊಸ ವರ್ಷವನ್ನ ಸ್ವಾಗತಿಸ್ತಾ ಕನ್ನಡ
ಬಂದಿರುವಂತಹ ಎಲ್ಲ ಸದಸ್ಯರಿಗೂ ನನ್ನ ತಂಡದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಶಾಸಕರಿಗೆ. ಈಗ ಈ ಕಾರ್ಯಕ್ರಮ ಈ ವರ್ಷದ ನಾವು ಕೊಟ್ಟಂತಹ ಕಾರ್ಯಕ್ರಮದಲ್ಲಿ ಅತಿ ಯಶಸ್ಸಿನ ಕಾರ್ಯಕ್ರಮ ಅಂತ ಅನ್ಸ್ಕೊಳ್ಳೋದಿಕ್ಕೆ ಒಂದು ಸಲ ಎಲ್ಲರೂ ಟಾರ್ಚ್ ಲೈಟ್ಸ್ ಅನ್ನು ಆನ್ ಮಾಡಿ ನನಗೆ ಆ ದಾಖಲೆಯನ್ನು ಕೊಡಬೇಕು ಅನ್ನೋದು ನನ್ನ ಆಸೆ. ಪ್ಲೀಸ್ ಸ್ವಿಚ್ ಆನ್ ಟಾರ್ಚ್ ಲೈಟ್ಸ್. ಇಲ್ಲಿ ನನ್ನ ಗೆಳೆಯರು ಪೊಲೀಸ್ ಸಿಬ್ಬಂದಿಯವರು ಇದ್ರೂ ಪರವಾಗಿಲ್ಲ, ನೀವು ಕೂಡ ಟಾರ್ಚ್ ಲೈಟ್ಸ್ ಆನ್ ಮಾಡಬಹುದು. ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮರೆತು ಒಂದಷ್ಟು ಸಮಯ ನಮ್ಮ ಜೊತೆ ಸಂಗೀತದ ಒಂದು ಮತ್ತಲ್ಲಿ ಕಳೆಯೋಣ ಅಂತ. ಸೂಪರ್, ದಟ್ಸ್ ಫ್ಯಾಂಟಾಸ್ಟಿಕ್. ಮೂರ್ತಿಯವರು ದಯವಿಟ್ಟು ಬನ್ನಿ, ಇದನ್ನು ಒಂಚೂರು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಬೇಕು. ಇದು ಕೋಲಾರಿನ ಹೃದಯಗಳು ನಮಗೆ ನೀಡ್ತಾ ಇರುವಂತಹ ಸ್ಪಂದನೆ. ಥ್ಯಾಂಕ್ ಯು ಸೋ ಮಚ್. ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಎಲ್ಲ ಶಾಸಕರಿಗೆ, ಆಯೋಜಕರಿಗೆ ಹಾಗೂ ಎಲ್ಲ ಮ್ಯೂಸಿಷಿಯನ್ಸ್ಗೆ. ಆ್ಯಂಡ್ ಈ ವರ್ಷ ಎಷ್ಟು ಚೆನ್ನಾಗಿತ್ತು ಅದಕ್ಕಿಂತ ಅದ್ಭುತವಾಗಿ ಮುಂದಿನ ವರ್ಷ ಸಾಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ವಿಶಿಂಗ್ ಯು ಅ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಆಫ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಈ ಟಾರ್ಚ್ ಲೈಟ್ಸ್ ಹೀಗೆ ಆನ್ ಆಗಿರಲಿ. ಒಂದು ಸ್ವಲ್ಪ ಹೊತ್ತು ರೆಡಿ. ಲೆಟ್ಸ್ ಗೋ. ಎಕ್ಸ್ಟ್ರಾರ್ಡಿನರಿ. ಇದೇ ಸ್ಪಿರಿಟ್ ಹೀಗೆ ಇರಲಿ. ಮುಂದಿನ ಹಾಡು MLA ಸಾಹೇಬ್ರು ಹಾಡ್ತಾರ ಸರ್? ಹಾಡ್ತೀರಾ ಒಂಚೂರು? ಚೂರೇ ಚೂರು. ಮುಂದಿನ ಹಾಡು ನನ್ನ ಹಿರಿಯರಿನ ಅತಿ ಶ್ರೇಷ್ಠವಾದ ಒಂದು ಹಾಡುಗಳಲ್ಲಿ ಒಂದಾಗುತ್ತೆ. ಅಭಿನಯ ಚಕ್ರವರ್ತಿ ಸುದೀಪ್ ಅಭಿನಯದ ಹುಚ್ಚ ಚಿತ್ರದ ಉಸಿರೇ ಉಸಿರೇ ಹಾಡು. ಈ ಹಾಡು MLA ಸಾಹೇಬ್ರಿಗೆ ಗೊತ್ತಿದೆಯಾ ಅಂತ? ಸರ್ ಗೊತ್ತಿದೆ ಈ ಸಾಂಗ್ ನಿಮಗೆ? ಗೊತ್ತಿದೆಯಾ ಸರ್? ಹಾಗಿದ್ರೆ ಒಂದು 2 ಸಾಲುಗಳು ನೀವು ಸ್ಟಾರ್ಟ್ ಮಾಡಿ, ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ಸರ್. ಏನು ಹೇಳ್ತೀರಾ? ಉಸಿರು ಅಂದ್ರೆ ಗೆಳೆತನ, ಅಂದ್ರೆ ಪ್ರೀತಿ, ಅಂದ್ರೆ ವಿಶ್ವಾಸ, ಅಂದ್ರೆ ನಂಬಿಕೆ, ಭರವಸೆ, ಇವೆಲ್ಲ. ಸೊ ಆ ಭರವಸೆ ನಮ್ಮ ಮಧ್ಯೆ ಇದೆ ಅಂತ ಹೇಳೋದಕ್ಕೆ ಒಂದು 2 ಸಾಲುಗಳು ನೀವು ಸ್ಟಾರ್ಟ್ ಮಾಡಿ, ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಸವಿನಯ ಕೋರಿಕೆ. ಓಕೆನಾ? ಹೇಗಿದ್ರು ಪರವಾಗಿಲ್ಲ. ಏನು ಗೊತ್ತಾ ಸರ್, ಇದು ಸರಿಗಮಪ ಆಡಿಷನ್ಸ್ ಏನಿಲ್ಲ. ಆಯ್ತು, ಓಕೆ ಓಕೆ. ನೀವು ಹಾಡ್ತೀರಾ? ಸರಿ ಸರಿ ವಾಲ್ಯೂಮ್ ಕಮ್ಮಿ ಇದೆ, ಇನ್ನೂ ಜೋರಾಗಿ. ಉಸಿರೇ ಒಂದೇ ಪದ ಅಲ್ಲ, ಅಟ್ಲೀಸ್ಟ್ ಒಂದು 4 ಲೈನು. ಉಸಿರೇ ಉಸಿರೇ ಇಲ್ವಲ್ರಿ? ಇನ್ನು ಜೋರಾಗಿ. 1 2 1. ಉಸಿರೇ. ಶಬಾಷ್. ಯಾರು ಊಟ ಮಾಡಿಲ್ಲ ಅನ್ಕೋತೀನಿ, ಆದ್ರೂ ಪರವಾಗಿಲ್ಲ. ಈಗ
ನೋಡಿ ಇಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ನೋಡಿ. ಆಲ್ ಮೈ ಬಂಧುಸ್, ಮೈ ಗೆಳೆಯ ಬಳಗಾಸ್, 1 2 ಉಸಿರೇ ಯಪ್ಪ ಒಬ್ಬೊಬ್ರು ಹೀಗೆ ಮಾಡ್ರಿ ಫುಲ್ ಆಗತ್ತೀರಾ? 1 2 ಉಸಿರೇ ನಜೀರ್ ಅಹಮದ್ ಸರ್ ಅವರು ಹಾಗೂ MLC ಶ್ರೀಯುತ ಅನಿಲ್ ಕುಮಾರ್ ಸರ್ ಅವರು ಹಾಗೆ ನಮ್ಮ ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಅಕ್ಕ ಅವರು ಹಾಗೆ ಬಂಗಾರಪೇಟೆ ಸ್ಥಳೀಯ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಮುರಾಜು ಸರ್ ಅವರು ಹಾಗೆ ವೈ ಶಿವಕುಮಾರ್ ಸರ್ ಅವರು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೆ ಕೂಡ ಅಧ್ಯಕ್ಷರು ಎಲ್ಲರೂ ದೀಪವನ್ನ ಬೆಳೆಸಿ ಉದ್ಘಾಟನೆ ಮಾಡ್ತಿದ್ದಾರೆ. ತಾಯಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಿದ್ದಾರೆ. ಅಧ್ಯಕ್ಷರು ಪ್ರತಿಯೊಬ್ಬರು ಪ್ರೀತಿಯಿಂದ ದೀಪವನ್ನ ಬೆಳೆಸಿ ಉದ್ಘಾಟನೆ ಮಾಡ್ಕೊಟ್ಟಿದ್ದಾರೆ. ಈಗ ಹಾಗೆ ನಮ್ಮ ರಮೇಶ್ ಸರ್ ಅವರು ಎಲ್ಲ ಅತಿಥಿ ಗಣ್ಯರು ದೀಪವನ್ನ ಬೆಳೆಸಿ ಉದ್ಘಾಟನೆಯನ್ನ ಮಾಡಿ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಿದ್ದಾರೆ. ತಾಯಿ ವೇದಿಕೆಗೆ ಸನ್ಮಾನ್ಯ ಶಾಸಕರು ಎಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಆತ್ಮೀಯವಾಗಿ ಅವರನ್ನ ಸ್ವಾಗತವನ್ನ ಬಯಸಲಾಗ್ತಿದೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಸ್ವಲ್ಪ ಪೊಲೀಸರು ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಇದ್ದೀವಿ. ಹಾಗೆ MLC ಆಗಮಿಸಿದ್ದಾರೆ. ಬೌನ್ಸರ್ಸ್ ವೇದಿಕೆಗೆ ಬರಬೇಕು. ಬೌನ್ಸರ್ಸ್ ಪೊಲೀಸ್ ದಯವಿಟ್ಟು ಸಹಕರಿಸಿ ಲಂಚೂರು ವೇದಿಕೆ ಹತ್ರ. ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಶ್ರೀಯುತ ನಜೀರ್ ಅಹಮದ್ ಸರ್ ಅವರು ಹಾಗೆ ನಗರಸಭೆ ಸದಸ್ಯರುಗಳಾದಂತಹ ಅಂಬರೀಶ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಗಂಗಮ್ಮನಪಾಳ್ಯ
ಫೈರೋಜ್ ಸರ್ ಅವರು ಆಗಮಿಸ್ತಾ ಇದ್ದಾರೆ, ಗಂಗನಪಾಳ್ಯ ರಾಮಣ್ಣ ಅವರು ಆಗಮಿಸಿದ್ದಾರೆ. ಹಾಗೆ ನವೀನ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀತ KS ಗಣೇಶ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ಸರ್. ಬಂಧುಗಳೀಗ ಸನ್ಮಾನ್ಯ ಶಾಸಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ. ಇದನ್ನ ನಮ್ಮ ನರೇಂದ್ರ ಬಾಬು ಸರ್ ಅವರು, ಗಂಗಣ್ಣ ಅವರು, KR ತ್ಯಾಗರಾಜ್ ಸರ್ ಅವರು, ಗೋವಿಂದ ರಾಜು ಸರ್ ಅವರು, ಅಮರ್ನಾಥ್ ಸರ್ ಅವರು ಇವರುಗಳು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಮೇಡಮ್ ಹಾಯ್ ಮೇಡಮ್